ಅದೇ ಬಂದ್ಬಿಟ್ಟು ವಿಷ್ಣು ಸಹಸ್ರನಾಮ ಆಗೋದು. ಅದನ್ನು ವೇದ ಮಹರ್ಷಿ ಕಂಪೈಲ್ ಮಾಡಿ ಹಿ ಗಿವ್ಸ್ ಇಟ್ ಆಸ್ ವಿಷ್ಣು ಸಹಸ್ರನಾಮ. ಒಂದೊಂದು ವರ್ಡ್ಗೆ ಒಂದೊಂದು ಅರ್ಥ ಇದೆ. ನಮ್ಮ ಹ್ಯೂಮನ್ ಬಾಡಿ ಈಸ್ ಅ ಸೂಪರ್ ಮೋಸ್ಟ್ ಕಂಪ್ಯೂಟರ್ ಗಿವನ್ ಬೈ ಕ್ರಿಯೇಟೆಡ್ ಬೈ ಪರಬ್ರಹ್ಮ. ಇದರಲ್ಲಿ ಆಲ್ ಫೆಸಿಲಿಟೀಸ್ ಆರ್ ದೇರ್. ಅದನ್ನು ನಾವು ಯೂಸ್ ಮಾಡಬೇಕು. ಅದನ್ನು ತಿಳ್ಕೊಬೇಕಂದ್ರೆ ಯು ಶುಡ್ ಹ್ಯಾವ್ ಎ ಗುರು, ಎ ಪ್ರಾಪರ್ ಗುರು ಹೂ ವಿಲ್ ಇಂಪಾರ್ಟ್ ದ ನಾಲೆಡ್ಜ್ ಹೌ ಯು ಕ್ಯಾನ್ ಗೋ ಇನ್ಸೈಡ್ ಆ್ಯಂಡ್ ಯುಟಿಲೈಸ್ ದ ಡಿಫರೆಂಟ್ ಫ್ಯಾಕಲ್ಟೀಸ್ ಇನ್ಸೈಡ್ ಯು. ಇವಾಗ ನೋಡಿ, ಯು ಬೈ ಎ ವಾಷಿಂಗ್ ಮಿಷಿನ್. ವೆನ್ ಯು ಬೈ ಎ ವಾಷಿಂಗ್ ಮಿಷಿನ್, ಹೌ ಡು ಯು ಆಪರೇಟ್ ಇಟ್ ಗೊತ್ತಿಲ್ಲ, ಬಟ್ ದೇ ಗಿವ್ ಎ ಯೂಸರ್ ಮ್ಯಾನ್ಯಲ್ ಟು ಇಟ್. ಆ ಯೂಸರ್ ಮ್ಯಾನ್ಯಲ್ ನೋಡಿಕೊಂಡು ಯು ಆಪರೇಟ್. ಅದೇ ಥರ ಭಗವಂತ ಈ ಹಸ್ ಮೇಡ್ ಯು ಇಂಟು ಎ ಕಂಪ್ಯೂಟರ್ ಪರ್ಸನಾಲಿಟಿ ಆ್ಯಂಡ್ ಈ ಹಸ್ ಗಿವನ್ ದ ಯೂಸರ್ ಮ್ಯಾನ್ಯಲ್ ಬೈ ದ ವೇ ಆಫ್ ದ ರಿಷೀಸ್ ಹೂ ಹ್ಯಾವ್ ಗಿವನ್ ದ, ಫಾರ್ ಎಕ್ಸಾಂಪಲ್ ಸಪ್ತರಿಷಿ ಮಾರ್ಗ, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್. ಅದನ್ನು ಮಾಡಿಕೊಂಡು ನಮ್ಮಲ್ಲಿರೋ ಒಂದೊಂದು ಸ್ಪಿರಿಚುವಲ್ ಚಕ್ರಾಸನ ಯು ಆಕ್ಟಿವೇಟ್ ಆ್ಯಂಡ್ ಯು ಗೆಟ್ ಯೂಸ್ ಟು ಇಟ್. ದಿಸ್ ಇಸ್ ವೆರಿ ಸಿಂಪಲ್ ಬಟ್ ವೆರಿ ಕಾಂಪ್ಲಿಕೇಟೆಡ್. ಅದಕ್ಕೆ ಯು ಶುಡ್ ಹ್ಯಾವ್ ಎ ವೆರಿ ಗುಡ್ ಗುರು ಆ್ಯಂಡ್ ಹೂ ವಿಲ್ ಗಿವ್ ಯು ದ ಪರ್ಫೆಕ್ಟ್ ನಾಲೆಡ್ಜ್ by which you follow with faith and belief and get to know who you are. And the entire system in you, you can use them properly, not misuse them. ಸಾಕಷ್ಟು ಜನ they misuse it. ಅದು ವೇರ್ ಅಂಡ್ ಟೇರ್ ಆಗ್ಬಿಟ್ಟು ಪಾರ್ಟ್ಸ್ ಒನ್ಸ್ ಇಲ್ಲಿ ಟೇರ್ ಆಗಿದ್ರೆ ಯು ಕ್ಯಾನಾಟ್ ರೀಪ್ಲೇಸ್ ಇಟ್. ಅನ್ಲೈಕ್ ವಾಷಿಂಗ್ ಮಿಷಿನ್ ಏನಾದ್ರು ಹೋದ್ರೆ ಯು ಕ್ಯಾನ್ ಆಸ್ ದ ಫೆಲೋ ಹಿ ವಿಲ್ ಕಮ್ ಅಂಡ್ ರೀಫಿಕ್ಸ್ ಇಟ್. ಇದು ಆ ಥರ ಅಲ್ಲ. ಒಂದ್ಸತಿ ಏನಾಗ್ತದೆ, ಒಂದು ಸನ್ಯಾಸಿ ಕಮ್ಸ್ ಟು ಹಸ್ತಿನಾಪುರ and he goes to ದುರ್ಯೋಧನಾ's ಪ್ಯಾಲೇಸ್. ಅಲ್ಲಿ ದುರ್ಯೋಧನ ವೆಲ್ಕಮ್ಸ್ ಹಿಮ್. ಅವ್ರಿಗೆ ತಕ್ಕ ಮರ್ಯಾದೆ ಏನೇನು ಬೇಕೋ ಮಾಡ್ತಾರೆ. ಎಲ್ಲ ಮಾಡಿಬಿಟ್ಟು ಅವ್ರು ಊಟ ಮಾಡಿಬಿಟ್ಟು ಅವರು ನಮಸ್ಕಾರ ಮಾಡಿ ಈ ಬ್ಲೆಸಸ್ ದೆಮ್ ಅಂಡ್ ಹಿ ಗೋಸ್. ಬರ್ತಾ ಇರುವಾಗ ಏನಾಗ್ತದೆ, ಹಿ ಸೀಸ್ ವಿದುರಾಸ್ ಹೌಸ್. ವಿದುರ ಆಚೆ ನಿಂತ್ಕೊಂಡು ಕರೀತಾರೆ ಬಾ ಅಂತ. ಹೋಗ್ತಾರೆ, ಒಳಗಡೆ ಕೂತ್ಕೊಳ್ತಾರೆ. ಅವರು ಇಟ್ಸ್ ಅ ಸ್ಮಾಲ್ ಹಟ್ ಟೈಪ್ ಹೌಸ್, ಅಷ್ಟು ಪ್ಯಾಲೇಸ್ ಥರ ಎಲ್ಲ. ಬಟ್ ಅವರು ಅವ್ರ ಹೆಂಡತಿ ಸರ್ವ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿದ್ಮೇಲೆ ಏನಾಗ್ತದೆ, ಅಲ್ಲಿರೋ ಟಂಬ್ಲರಲ್ಲಿ ಕುಡಿತಾರಲ್ಲ ಅದನ್ನು ತಗೊಂಡು ಬ್ಯಾಗ್ನಲ್ಲಿ ಹಾಕೊಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ವಿದುರ, ಸ್ವಾಮಿ ಇದು ಟಂಬ್ಲರ್ ನಮ್ದಂತ. ಓ ಹೌದೌದಲ್ಲ. ಎತ್ತಿಡುವಾಗ ಒಂದು ಸಿಲ್ವರ್ ಟಂಬ್ಲರ್ ತೆಗೆದಿಡ್ತಾರೆ. ವಿದುರ ಕೇಳ್ತಾರೆ, ಏನಿದು? ಇಲ್ಲಿ ನೋಡು ಏನಾಗಿದೆ ಗೊತ್ತಾ, ನಾನು ಅಲ್ಲಿ ಹೋಗಿ ಊಟ ಮಾಡಿದ್ನಲ್ಲ, ಆ ಉಪ್ಪು ತಿಂದಿದ್ದೀನಿ, ಅಲ್ಲಿ ಆ ಥರ ಒಂದು ಮೆಂಟ್ಯಾಲಿಟಿ ಇದೆ. ಅದಕ್ಕೆ ಆ ಒಂದು ಎಫೆಕ್ಟ್ನಿಂದ ನಾನು ಆ ಸಿಲ್ವರ್ ಟಂಬ್ಲರ್ ಎತ್ತು ನಾನು ಬ್ಯಾಗ್ನಲ್ಲಿ ಇಟ್ಕೊಂಡೆ. ಅದೇ ಬಂದು ನಾನು ಇಲ್ಲಿ ಪ್ರವರ್ತನೆ ಮಾಡಿದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಎಲ್ಲಿ ನೀವು ಊಟ ಮಾಡ್ತಿರೋ ಅದೊಂದು ಎಫೆಕ್ಟ್ ಅಲ್ಲಿ ಇರ್ತದೆ. ಸೊ ಯು ಗೆಟ್ ದಟ್ ಒಂಥರ ಒಂದು ಟೇಂಟ್ ಆಗಿಬಿಡ್ತದೆ ನಿಮ್ಮ ಕ್ಯಾರೆಕ್ಟರಲ್ಲಿ. ಕ್ಯಾರೆಕ್ಟರ್ ಅನ್ನೋದು ಯಾವ ತರ ಬರುತ್ತೆ ಅಂದ್ರೆ, ಎಕ್ಸಾಂಪಲ್ ನಾವ್ ಎಲ್ಲಿ ಬೆಳಿತೀವಿ, ಯಾವ ವಾತಾವರಣದಲ್ಲಿ ಬರ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿ ಫ್ರೆಂಡ್ಶಿಪ್ ಮಾಡೋದು ಕರೆಕ್ಟಾಗಿ ಮಾಡಬೇಕು. ಯಾರ ಮನೇಲಿ ಊಟ ಮಾಡೋದು ನೋಡಿ ಊಟ ಮಾಡಬೇಕು. ಇದೆಲ್ಲ ಇದೊಂದು ಎಕ್ಸಾಂಪಲ್. ಇದು ಚಿಕ್ಕ ಎಕ್ಸಾಂಪಲ್. ಇದು ಈಗ ನಾವು ಸುತ್ತಮುತ್ತ ವಾತಾವರಣ ಯಾವ ತರ ಇರುತ್ತೆ ಆ ತರ ನಮ್ಮ ಮನಸ್ಥಿತಿ ಬದಲಾಗುತ್ತೆ. ಕೆಟ್ಟ ವಾತಾವರಣದಲ್ಲಿ ಬಿಡುತ್ತೆ, ಯಾರೇ ಸಣ್ಣದಾಗಿ ಟಕ್ಕಂತ ಬಾಯಿಂದ ಬಂದ್ಬಿಡುತ್ತೆ ಬ್ಯಾಡ್ ವರ್ಡ್ಸ್. ಅದೇ ನಾವು ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ರೆ ಅದು ಬರಲ್ಲ, ನಾರ್ಮಲ್ ಆಗಿ ಹೊರಟೋಗ್ತೀವಿ, ತಲೆ ಕೆಡಿಸ್ಕೊಳ್ಳಿ, ಆ ತರ ಲೈಫ್. ಆಮೇಲೆ ಇದು ಭೀಷ್ಮ ಬಂದ್ಬಿಟ್ಟು ಹಿ ಈಸ್ ಲೇಡ್ ಆನ್ ದ ಬೆಡ್ ಆಫ್ ಆರೋಸ್. ಆವಾಗ ಎಲ್ಲರೂ ಬಂದು ಹೋಗ್ತಾರೆ ವಿಚಾರಿಸ್ಬಿಟ್ಟು. ಶ್ರೀಕೃಷ್ಣ ಬರ್ತಾರೆ. ಅವಾಗ ಭೀಷ್ಮ ಕೇಳ್ತಾರೆ, ಅಪ್ಪ ತಂದೆ ನೀನು ಯಾರಂತ ನನಗೆ ಗೊತ್ತು, ನನಗೆ ಯಾಕೆ ಈ ಪನಿಷ್ಮೆಂಟು? ಅವ್ರು ಹೇಳ್ತಾರೆ, ಮೂರು ಜನ್ಮದಲ್ಲಿ ನೀನು ಕಾಡಿಗೆ ಬೇಟೆಗೆ ಹೋದೆ, ಆವಾಗ ಒಂದು ಡಿಯರ್ನ ಕೊಂದೆ ನೀನು. ಅದು ಬಂದು ಇಟ್ ಫೆಲ್ ಆನ್ ಶ್ರಬ್, ಇಟ್ ವಾಸ್ ಫುಲ್ ಆಫ್ ಥಾರ್ನ್ಸ್. ಆ ಪೇಯ್ನು ಇವಾಗ ನೀನು ಅನುಭವಿಸ್ತಾ ಇದೆಯಾ, ಅಷ್ಟೇ, ಬೇರೆ ಏನಿಲ್ಲ ಹೇಳ್ತಾರೆ. ಆಮೇಲೆ ಆ ಬ್ಲಡ್ಡೆಲ್ಲ ಹೋಗ್ತಾ ಇರ್ತದೆ. ಶ್ರೀಕೃಷ್ಣ ವೆಯ್ಟ್ಸ್ ಫಾರ್ ದಟ್. ಯಾಕೆಂದರೆ ಅದು ಬಂದ್ಬಿಟ್ಟು ದುರ್ಯೋಧನದು ಉಪ್ಪು ತಿಂದಿದ್ರು ಬ್ಲಡ್, ಅದು ಕೆಟ್ಟದದು. ಅದೆಲ್ಲ ಹೋದ್ಮೇಲೆ ಶ್ರೀಕೃಷ್ಣ ಇನ್ಫ್ಯೂಸಸ್ ಫ್ರೆಶ್ ಬ್ಲಡ್ ಟು ಹಿಮ್. ಆವಾಗ ಇವ್ರಿಗೆ ಓಪನ್ ಆಗ್ತದೆ, ಜ್ಞಾನೋದಯ ಬರ್ತದೆ. ಆ್ಯಂಡ್ ಹಿ ಸಿ ಶ್ರೀಕೃಷ್ಣ ಇನ್ ಇಸ್ ಬ್ಯೂಟಿಫುಲ್, ಅದೇನಂತ ವಿಶ್ವಸ್ವರೂಪ ಮ್ಯಾನಿಫೆಸ್ಟೇಷನ್. ಆವಾಗ ಹಿ ಸ್ಟಾರ್ಟ್ಸ್ ಪ್ರೇಸಿಂಗ್ ಹಿಮ್ ಇನ್ ಡಿಫ್ರೆಂಟ್ ವರ್ಡ್ಸ್. ಅದೇ ಬಂದ್ಬಿಟ್ಟು ವಿಷ್ಣು ಸಹಸ್ರನಾಮ ಆಗೋದು. ಅದನ್ನು ವೇದ ಮಹರ್ಷಿ ಕಂಪೈಲ್ ಮಾಡಿ ಹಿ ಗಿವ್ಸ್ ಇಟ್ ಆಸ್ ವಿಷ್ಣು ಸಹಸ್ರನಾಮ. ಒಂದೊಂದು ವರ್ಡ್ಗೆ ಒಂದೊಂದು ಅರ್ಥ ಇದೆ. ಅದು ಇವರು ದುಷ್ಯಂತ್ ಶ್ರೀಧರ್ ಅಂತ ಎ ವೆರಿ ಲರ್ನಡ್ ಸಾಂಸ್ಕ್ರಿಟ್ ಪರ್ಸನ್, ರಿಲಿಜಿಯಸ್ ಪರ್ಸನ್, ಆ್ಯಂಡ್ ಹಿ ಹ್ಯಾಸ್ ಡಿಸ್ಕ್ರೈಬ್ಡ್ ಇನ್ ದಟ್ ಒಂದೊಂದು ವರ್ಡ್ಗೆ ಏನೇನು ಅರ್ಥ ಅಂತ. ಆವಾಗಲೇ ಯಾರೋ ಕೇಳಿದ್ರು ನಾರಾಯಣ ಅಂದರೆ ಏನು ಅರ್ಥ ಅಂತ. ಫಾರ್ 1000 names ಹಿ ಹ್ಯಾಸ್ ಗಿವನ್
ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆ ಈ ಥರ ಬಂತು ಅಂತ. ಅದು ನೋಡಿ ಕಲ್ತ್ಕೋಬೋದು. ಸೊ ದಿಸ್ ಈಸ್ ವಿಷ್ಣು ಸಹಸ್ರನಾಮ ಕೇಮ್ ಇನ್ ಟು ಎಫೆಕ್ಟ್. ಲಲಿತಾ ಸಹಸ್ರನಾಮ ಅದು ಹೆಂಗೆ ಬಂತು ಅಂತ, ಬಾನಾಸುರ ಅಂತ ಒಂದು ಅಸುರ ಇದ್ದ. he got a boon from Chaturmukha Brahma and he was very powerful. He had 3 sons. With his 3 sons he dominated ಅವರು ಎಲ್ಲ 3 ವರ್ಲ್ಡ್ಸ್ನ ಡಾಮಿನೇಟ್ ಮಾಡಿಬಿಟ್ಟು ಯೂಶುವಲ್ ಅಧರ್ಮ ಮಾಡ್ಕೊಂಡು ಇದು ಮಾಡ್ತಾ ಇದ್ರು. ಆ್ಯಂಡ್ ಈ ಕ್ರಿಯೇಟೆಡ್ ಲೋಕ ಫಾರ್ ಹಿಮ್ಸೆಲ್ಫ್. ಅಲ್ಲಿ ಫ್ರಮ್ ದೇರ್ ಹಿ ವಾಸ್ ರೂಲಿಂಗ್ ದ ಎಂಟೈರ್ 3 ವರ್ಲ್ಡ್ಸ್. ಇದು ಎಲ್ಲ ಏನಾಯಿತು, ನಮ್ಮ ಭಾರತ ದೇಶದಲ್ಲಿ ಅಗಸ್ತ್ಯ ಮಹರ್ಷಿ ತಪಸ್ಸಿಂದ ಬಂದು ನೋಡಿದ್ರೆ ಎಲ್ಲ ಕಡೆ ಅಧರ್ಮ ಇದೆ, ದೇವತೆಗಳನ್ನ ಪೂಜೆ ಮಾಡ್ತಾ ಇಲ್ಲ, ಎಲ್ಲ ಅನಾಚಾರ ಇದೆ. ಹಿ ವಾಸ್ ವೆರಿ ಮಚ್ ಅಪ್ಸೆಟ್. ಏನು ಮಾಡೋದು ಗೊತ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ. ಕೊನೆಯಲ್ಲಿ ಹಿ ಕಮ್ಸ್ ಟು ಕಾಂಚೀಪುರಂ. ಕಾಮಾಕ್ಷ ಮಾತ್ರ ಹಿ ಡಸ್ ತಪಸ್ಸಲ್ಲಿ ಕೂತ್ಕೊಂಡು. ಆವಾಗ ಆ ತಾಯಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗಿ ಅವ್ರಿಗೆ ಹೇಳ್ತಾರೆ, ನೀನು ಬಂದ್ಬಿಟ್ಟು ಹಯಗ್ರೀವನ್ನ ಧ್ಯಾನ ಮಾಡು, ಅವ್ರು ಬಂದು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ. ಸೊ ಆವಾಗ ಈ ಡಸ್ ತಪಸ್ಸನ್ನು ಹಯಗ್ರೀವ ಇಸ್ ಅನದರ್ ಫಾರ್ಮ್ ಆಫ್ ಮಹಾವಿಷ್ಣು. ಅವರು ಬಂದ್ಬಿಟ್ಟು ಹಿ ಕಮ್ಸ್ ಟು ನೋ ಆ್ಯಂಡ್ ಅಗಸ್ತ್ಯ ಮಹರ್ಷಿ ಟೆಲ್ಸ್ ಈ ಥರ ಆಗಿದೆ ಅಂತ. ಆವಾಗ ಅವರು ಹೇಳ್ತಾರೆ, ನೀನು ದೇವಿನ ಜಪ ಮಾಡು. ನೀನು ಯಾವ ಥರ ಅಂದರೆ, ಆವಾಗ ಅವರು ಲಲಿತಾ ಸಹಸ್ರನಾಮವನ್ನು ಅಗಸ್ತ್ಯ ಮಹರ್ಷಿಗೆ ಉಪದೇಶ ಮಾಡ್ತಾರೆ. ಸೊ ಅದನ್ನು ಅಗಸ್ತ್ಯ ಮಹರ್ಷಿ ಏನು ಮಾಡ್ತಾರೆ, ಕಂಪ್ಲೀಟ್ ನಮ್ಮ ಇದಕ್ಕೆಲ್ಲ ಪ್ರಚಾರ ಮಾಡ್ತಾರೆ. ಭಾರತ ದೇಶ ಕಂಪ್ಲೀಟ್ ಆದಿಶಂಕರಾಚಾರ್ಯ ಹೆಂಗೆ ಹೋದ್ರು ಆ ಥರ ಈ ಗೋಸ್ ಔಟ್ ಆ್ಯಂಡ್ ಈ ಲಲಿತಾ ಸಹಸ್ರವನ್ನು ಪ್ರಚಾರ ಮಾಡಿ ಸ್ವಲ್ಪ ಒಂದು ಲೆವೆಲ್ಗೆ ಈ ಬ್ರಿಂಗ್ಸ್ ಬ್ಯಾಕ್ ಡಿವಿನಿಟಿ. ದಿಸ್ ಇಸ್ ಹೌ ಲಲಿತಾ ಸಹಸ್ರನಾಮ ಕೇಮ್ ಇನ್ ಟು ಎಫೆಕ್ಟ್ ಥ್ರೂ ಅಗಸ್ತ್ಯ ಮಹರ್ಷಿ. ಆಮೇಲೆ ಇದು ಶ್ರೀರಾಮ ಬಂದ್ಬಿಟ್ಟು ಎಷ್ಟೇ ಮಾಡಿದ್ರೇನು ರಾವಣನ್ನ ಕೊಲ್ಲಕ್ಕಾಗ್ತಾ ಇಲ್ಲ. ಅವ್ರಿಗೆ ಏನು ಮಾಡೋದು ಗೊತ್ತಿಲ್ಲ. ಅವರು ಕೂತ್ಕೊಂಡಿರ್ತಾರೆ ಬೇಜಾರಾಗಿ, ಏನು ಮಾಡೋದು ಅಂತ. ಆವಾಗ ಅಗಸ್ತ್ಯ ಮಹರ್ಷಿ ಆ ಕಡೆ ಬರ್ತಾರೆ, ಬಂದ್ಬಿಟ್ಟು ವಿಚಾರಿಸ್ತಾರೆ. ಆವಾಗ ಶ್ರೀರಾಮ ಹೇಳ್ತಾರೆ ಈ ಥರ ಅಂತ, ಏನು ಚಿಂತೆ ಪಡಬೇಡ ಅಂತ. ಆವಾಗ ಅಗಸ್ತ್ಯ ಮಹರ್ಷಿ ಬಂದು ಆದಿತ್ಯ ಹೃದಯವನ್ನು ಅವರಿಗೆ ಉಪದೇಶ ಮಾಡ್ತಾರೆ. ಅದನ್ನು 3 ಸತಿ ಸ್ಪಷ್ಟವಾಗಿ ಶ್ರೀರಾಮ ಅದನ್ನು ಸೂರ್ಯನಾರಾಯಣ್ಗೆ ಅದನ್ನು ಪ್ರೇ ಮಾಡಿ, ದೆನ್ ಹಿ ಗೆಟ್ಸ್ ದ ರಿಕ್ವೈರ್ಡ್ ಸ್ಟ್ರೆಂತ್ ಆ್ಯಂಡ್ ಪವರ್ ಆ್ಯಂಡ್ ಹಿ ಕಿಲ್ಸ್ ರಾವಣ. ಸೊ ದಿಸ್ ಇಸ್ ಹೌ ಆದಿತ್ಯ ಹೃದಯಂ ಕೇಮ್ ಇನ್ ಟು ಎಫೆಕ್ಟ್. ಅಗಸ್ತ್ಯ ಮಹರ್ಷಿ ಇಸ್ ದ ಕಾಸ್ ಫಾರ್ ಇಟ್. ಅನ್ನಪೂರ್ಣೇಶ್ವರಿ ಕತೆ ಹೆಂಗಂದ್ರೆ, ಒಂದ್ಸತಿ ಪಾರ್ವತಿ ಈಶ್ವರ ಕಲ್ಯಾಣ ನಡೀತದೆ. ಆ ನಡೀತಾ ಇರುವಾಗ ಚತುರ್ಮುಖ ಬ್ರಹ್ಮ ಬಂದ್ಬಿಟ್ಟು ಹಿ ಈಸ್ 5 heads. ಅವಾಗ ಇದು ತುಂಬ ಹಳೇ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ ಆಗಿರೋ ಕತೆ ಇದು. ಆ್ಯಂಡ್ ಶ್ರೀ ಈಶ್ವರ ರಿಕ್ವೆಸ್ಟ್ ಹಿಮ್ ಟು ಬಿ ದ ಪುರೋಹಿತ್. ಅವರು ಒಪ್ಪಲ್ಲ. ಹಿ ಗೆಟ್ಸ್ ಈಗೋ, ನನ್ಗೆ 5 ತಲೆ ನಾನು ಮಾಡಂತ. ಆವಾಗ ಈಶ್ವರ ಗೆಟ್ಸ್ ಆಂಗ್ರಿ ಆ್ಯಂಡ್ ಚಾಪ್ಸ್ ಆಫ್ 1 head. ಅದು ಏನಾಗ್ತದೆ, ಇವರು ಆ ಕಪಾಲ ಬಂದ್ಬಿಟ್ಟು ಇವ್ರ ಕೈಗೆ ಅಂಟ್ಕೊಳ್ತದೆ. ಏನೇ ಮಾಡಿದ್ರೂ ಹೋಗ್ತಾ ಇಲ್ಲ ಅದು. ಇವರೆಲ್ಲೆಲ್ಲ ಹೋಗ್ತಾ ಇಲ್ಲ. ಕೊನೆಯಲ್ಲಿ ಮಹಾವಿಷ್ಣು ಹೇಳ್ತಾರೆ, ಅಪ್ಪ ಏನು ಮಾಡೋದಂತ, ಏನು ಚಿಂತೆ ಪಡಬೇಡ, ಇಲ್ಲಿ ಇದೆಲ್ಲ ಆಗಲ್ಲ, ಬಾ ಭೂಲೋಕ ಹೋಗಲ್ಲ ಅಂತ. ಹಿ ಕಮ್ಸ್ ಬ್ಯಾಕ್ ಟು ಭೂಲೋಕ. ಇಲ್ಲಿ ನಮ್ಮ ಮನೋವತಿ ಇದೆಯಲ್ಲ, ಅದು ಪಕ್ಕದಲ್ಲಿ ಅಲ್ಲೇ ಆ ಜಾಗದಲ್ಲಿ ಅವರು ಹಿ ಇನ್ವೋಕ್ಸ್ ಅನ್ನಪೂರ್ಣೇಶ್ವರಿ, ಸಾಕ್ಷಾತ್ ಆದಿಶಕ್ತಿ. ಶಿ ಕಮ್ಸ್ ಆಸ್ ಅನ್ನಪೂರ್ಣೇಶ್ವರಿ. ಆ್ಯಂಡ್ ಈ ಮಹಾವಿಷ್ಣು ಹೇಳ್ತಾರೆ, ನೀನು ಬೆಂದ ಕಾಳು, ಅದಕ್ಕೆ ಬೆಂಗಳೂರು ಅಂತ ಬಂತು. ಬೆಂದ ಕಾಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಕೇಮ್ ಬೆಂಗಳೂರು. ಆ ಬೆಂದ ಕಾಳನ್ನ ಹರಳ್ತಾರೆ, 2 acres ಆಫ್ ಇದು ಅದು ಹರಳ್ತಾರೆ. ಆವಾಗ ಆ ಕಪಾಳ ಬಂದು ಬಿಟ್ಟು ಕೈಗೆ ಹೋಗಿ ಅದು ತಿನ್ನಕ್ಕೆ ಹೋಗ್ತದೆ. ಆವಾಗ ಮಹಾವಿಷ್ಣು ಹೇಳ್ತಾರೆ, ಅನ್ನಪೂರ್ಣೇಶ್ವರಿಗೆ ನೀವು ಹೊರಡಿ, ಈಶ್ವರನಿಗೆ ಹೊರಡಿ ಅಂತ ಇಬ್ಬರು ಹೋಗ್ತಾರೆ. ಅದೇ ಬ್ರಹ್ಮಸಂದ್ರ, ಇವಾಗ ಬೊಮ್ಮಸಂದ್ರ ಆಗಿರೋದು. ದಿಸ್ ಇಸ್ ದ ಸ್ಟೋರಿ ಆಫ್ ಅನ್ನಪೂರ್ಣೇಶ್ವರಿ.